ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಜುಬಿಡಿ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿದ್ದೀವಿ, ಬಟ್ ಅದರಲ್ಲಿ ಕೆಲವೊಂದು ಡೀಟೇಲ್ಸ್ ಎಲ್ಲ ಹೈಡ್ ಆಗ್ತಿದೆ, ಕೆಲವೊಂದು ಕೋಟಾಸ್ ಎಲ್ಲ ತೋರಿಸ್ತಾ ಇಲ್ಲ. ಏನು ಮಾಡೋದು ಸರ್ ಅಂತ ಕೇಳಿದ್ದೀರಾ. ಅದಕ್ಕೆ ನಾವು KCET ಅವರ ಹೆಲ್ಪ್ಲೈನಿಗೆ ಕಾಲ್ ಮಾಡಿದ್ವಿ. ಅವ್ರ ಉತ್ತರ ಹೀಗಿತ್ತು, ವಾಯ್ಸ್ ಓವರ್ ಹಾಕ್ತೀವಿ, ಕೇಳಿ. ಹಲೋ ಹಲೋ ಮ್ಯಾಮ್, KCET ಕಡೆಯಿಂದ ಮ್ಯಾಮ್. ಹಲೋ. KCET ಯಾವುದು ಹೇಳಿ? ಅದೇ ಮ್ಯಾಮ್, ಅದೇ ಇವಾಗ KCET ಬರ್ದಿದ್ದೀವಲ್ಲ ಮ್ಯಾಮ್, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೆಲವೊಂದು ಕೋಟಾ ಎಲ್ಲ ಹೈಡ್ ಆಗಿದೆ ಮ್ಯಾಮ್, ಅದು ತೋರಿಸ್ತಾ ಇಲ್ಲ. ವೆರಿಫಿಕೇಶನ್ ಯಾವಾಗ ಮಾಡಿದ್ದು? 2 days ಬ್ಯಾಕ್ ಮ್ಯಾಮ್. ಹಂಗಿದ್ರೆ ವೆಯ್ಟ್ ಮಾಡಿ, ನಾಳೆ ಸಂಜೆ ಡೌನ್ಲೋಡ್ ಮಾಡಿ ವೆರಿಫಿಕೇಶನ್ ಸ್ಲಿಪ್. 2 ದಿನ ಆಗಿದೆ ಮಾಡಿ ಅಂದ್ರೆ ಅದು ಅಪ್ಡೇಟ್ ಆಗ್ಬೇಕು, ವೆಯ್ಟ್ ಮಾಡಬೇಕಪ್ಪ. ವೆರಿಫಿಕೇಶನ್ ಸ್ಲಿಪ್ ಓಪನ್ ಆಗಿದೆ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಿ, ಪ್ರಾಬ್ಲಮ್ ಇಲ್ಲ, ಅದು ಅಪ್ಡೇಟ್ ಆಗುತ್ತೆ ಕನ್ನಡ ಮೀಡಿಯಂ ರೂರಲ್ಲು. ಕೇಳಿದ್ರಿ ಅಲ್ವಾ? ನೀವೇನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ಮಾಡಿದರೆ 2 days ಬಿಟ್ಬಿಟ್ಟು ಆಮೇಲೆ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿ. ಎಲ್ಲ ಡೀಟೇಲ್ಸ್ ಅವಾಗ ಅಪ್ಡೇಟ್ ಆಗಿರುತ್ತೆ. ಇನ್ನೂ ಕೌನ್ಸಿಲಿಂಗ್ ಬಗ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.